ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಗೀ ರೈಸು ವಿತ್ ಆಲೂ ಕುರ್ಮಾ ಅದಕ್ಕೆ ಕಾಂಬಿನೇಷನ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ವೇಯಲ್ಲಿ ಮಾಡುವಂಥ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟು ನಾನು ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ, ಅಂದರೆ ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ ಗೀ ರೈಸ್ಗೆ. ನಾನು ಪೂರ್ತಿ ನೀರು ಬದಲು ಕಾಯಿ ಹಾಲೇ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಎರಡು ಪಲಾವ್ ಎಲೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ, ಅಂದರೆ 1 ಇಂಚುನಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಆದಮೇಲೆ ಇಲ್ಲಿ 4ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. 4ರಿಂದ 5 ಲವಂಗ ಮತ್ತು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಲ್ಲು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಅದು ಎಣ್ಣೆಯಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ 10ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ನೀಟಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಲ್ಲೇ ಹುರ್ಕೊಬೇಕಾಗತ್ತೆ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ವಾಸನೆ ಇರುತ್ತೆ, ಅದು ಹೋಗಬೇಕು. ಹಸಿ ವಾಸನೆ ಅದೆಲ್ಲ ಹೋಗಾದ್ಮೇಲೆ ಇಲ್ಲಿ ಅಕ್ಕಿ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸಣ್ಣ ಅಕ್ಕಿ. ಅದನ್ನು ನೀಟಾಗಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಅದನ್ನು 5 ನಿಮಿಷ ನೀಟಾಗಿ ಅದರಲ್ಲಿ ಹುರ್ಕೊಬೇಕಾಗುತ್ತೆ. ಎಣ್ಣೆಯಲ್ಲೇ ನೀಟಾಗಿ ಹುರ್ಕೊಂಡಾದಮೇಲೆ ಈಗ 4 ಲೋಟ ನೀರು ಸೇರಿಸ್ಬೇಕಾಗತ್ತೆ. ಇಲ್ಲಿ ನೀರು ಬದಲು ನಾನು ಕಾಯಿ ಹಾಲು ಮಾಡ್ಕೊಂಡಿದ್ನಲ್ಲ, ಆ ಕಾಯಿ ಹಾಲನ್ನೇ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಕಾಯಿ ಹಾಲನ್ನೇ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಈಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಅಲ್ಲೇ ಸಿಕ್ಕೋಗುತ್ತೆ, ಕಾಯಿ ಹಾಲಲ್ಲೇ ಸಿಕ್ಕೋಗುತ್ತೆ. ಸೊ ಈಗ ಎಷ್ಟು ಅದಕ್ಕೆ 4 ಲೋಟ ಕಾಯಿ ಹಾಲು ಬೇಕಾಗುತ್ತೆ ಅಷ್ಟನ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಫುಲ್ಲು ಇಲ್ಲಿ ಕಾಯಿ ಹಾಲೇ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಹಾಕಿದ್ರೆ ಗೀ ರೈಸು ಆಗೋಗ್ಬಿಡುತ್ತೆ. ಇಲ್ಲಿ ನೀವು ಗೀ ರೈಸ್ಗೆ ಬಟಾಣಿ ಕೂಡ ಹಾಕ್ಬೋದು. ನಾನಿಲ್ಲಿ ಬಟಾಣಿ ಹಾಕ್ತಾ ಇಲ್ಲ, ಯಾಕೆ ಅಂದರೆ ಆಲೂ ಕುರ್ಮಾಗೆ ನಾನು ಬಟಾಣಿ ಹಾಕ್ತಾ ಇರೋದ್ರಿಂದ ಗೀ ರೈಸು ಪ್ಲಸ್ ಇದಕ್ಕೂ ಬಟಾಣಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಬಟಾಣಿ ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕ್ಕೊಬೋದು. ಈಗ ನೆಕ್ಸ್ಟ್ ಆಲೂ ಕುರ್ಮಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಆದಮೇಲೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 4 ಲವಂಗ ಹಾಕ್ಕೊತಾ ಇದ್ದೀನಿ. 4 ಲವಂಗ, 2 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ರುಬ್ಕೊತಾ ಇದ್ದೀನಿ. ರುಬ್ಕೊಂಡಾದಮೇಲೆ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಅದಕ್ಕಾದಮೇಲೆ ಪಲಾವ್ ಎಲೆ, ಅದಾದಮೇಲೆ 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 3 ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಗ್ರೇವಿ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಾವೇನು ಮಾಡ್ತೀವಿ ಅದು ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಅದು 2 ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಕೆಲವರು ನಾಟಿ ಟೊಮೊಟೊ ಇಷ್ಟ ಆಗಲ್ಲ ಅನ್ನೋರು ನೀವು ಆ್ಯಪಲ್ ಟೊಮೊಟೊ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಇದು ಹಸಿ ಬಟಾಣಿ. ಇಲ್ಲಿ ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿದ್ದೆ. ಈಗ ತೆಗೆದು ಬಾಣಲಿಗೆ ಹಾಕಿ ಅದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲೇ ಒಂದು 5 ನಿಮಿಷ ಹುರ್ಕೊಬೇಕಾಗತ್ತೆ. ಬಟಾಣಿ ಜೊತೆನೇ ಇದನ್ನು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಎಣ್ಣೆಯಲ್ಲೇ ಹುರ್ಕೊಬೇಕಾಗುತ್ತೆ. ಆಲೂಗೆಡ್ಡೆ ಚೆನ್ನಾಗಿ ಅಂದರೆ ಬೇಗ ಬೆಂದೋಗೋದ್ರಿಂದ ಅದು ಜಾಸ್ತಿ ಟೈಮ್ ಹಿಡಿಯಲ್ಲ. ಈಗ ಆಲೂಗೆಡ್ಡೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಹುರ್ಕೊಬೇಕು. 5ರಿಂದ 10 ನಿಮಿಷ ಅದು ಎಣ್ಣೆಯಲ್ಲೇ ಹುರಿಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ. ಕುಕ್ಕರ್ ಯೂಸ್ ಮಾಡದೇ ಇರೋದ್ರಿಂದ ಆಲೂಗೆಡ್ಡೆ ಬೇಯಬೇಕಲ್ವ, ಅದಕ್ಕೋಸ್ಕರ ಈ ಮಿಶ್ರಣದಲ್ಲೇ 8ರಿಂದ 10 ನಿಮಿಷ ಆಲೂಗೆಡ್ಡೆನ ನೀಟಾಗಿ ಹುರ್ಕೊಬೇಕಾಗುತ್ತೆ. ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡಾಗ ಅದು ಒಂದು 50% ಎಣ್ಣೆಯಲ್ಲೇ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ಮಸಾಲೆ ಹಾಕಿದಾಗ ಅದರಲ್ಲಿ ಅದು ಕುಕ್ಕಾಗುತ್ತೆ. ಈಗ ನೀಟಾಗಿ ತಿರ್ಗಿಸ್ಕೊಂಡು 8ರಿಂದ 10 ನಿಮಿಷ ಇದನ್ನು ನಾನು ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ಇದು ಬೇಯಿಸ್ಕೊಂಡಾದಮೇಲೆ ಈಗ ನಾವು ರುಬ್ಬಿರೋ ಮಿಶ್ರಣ ಇದೆಯಲ್ಲ, ಆ ಮಸಾಲೆನ ನೀಟಾಗಿ ಇದರಲ್ಲಿ ಹಾಕಿ ಈಗ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ನಿಮ್ಮ ಥಿಕ್ನೆಸ್ಗೆ ತಕ್ಕನಾಗೆ ಗ್ರೇವಿನ ಮಾಡ್ಕೊಬೇಕಾಗುತ್ತೆ. ಈಗ ಈ ಮಸಾಲೆ ಹಾಕಿದ್ಮೇಲೆ ಈಗ ಸ್ಪೈಸಸ್ ಹಾಕಬೇಕಾಗುತ್ತೆ. ಇದು ಡ್ರೈ ಸ್ಪೈಸಸ್ ಇದು. ಅಂದರೆ ಇಲ್ಲಿ ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಗರಂ ಮಸಾಲ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ.
ಅರಿಶಿನ ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಅಂದರೆ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಿಡಬೇಕು. ಅದು ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಆಲೂ ಕುರ್ಮಾ ರೆಡಿ ಆಗಿಬಿಡುತ್ತೆ. ಗೀ ರೈಸ್ಗೆ ಈ ಆಲೂ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.